ನಮಸ್ತೆ ಮೇಡಮ್. ನಾವು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಬಂದಿದ್ದೀವಿ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನಂದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಏನು ಈ ಗ್ರಾಮೀಣ ಪ್ರದೇಶದಲ್ಲಿ ಚುನಾವಣೆ ಎದುರಿಸ್ತಕ್ಕಂಥದ್ದು ಬಹಳ ಕಠಿಣ ಪರಿಸ್ಥಿತಿ ಇದೆ. ಯಾಕಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಅಷ್ಟು ವರ್ಷದ ಒಂದು ನಂಬಿಕೆಯನ್ನ ಈ ಚುನಾವಣೆಯಲ್ಲಿ ಪಣಕ್ಕಿಟ್ಟು ಚುನಾಯಿತರಾಗಿ ಬಂದಿರ್ತಾರೆ. ಅದೇ ರೀತಿ ಅವರ ಚುನಾಯಿತ ಸದಸ್ಯರಾದ ನಂತರ ಸರ್ಕಾರದಿಂದ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳಾಗಲಿ ಮತ್ತು ಗ್ರಾಮ ಪಂಚಾಯಿತಿಗೆ ಬರ್ತಕ್ಕಂಥ ಅನುದಾನಗಳ ಬಗ್ಗೆ ಆಗಲಿ ಹಾಗೂ ಇವತ್ತು ಪಕ್ಕದ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಸ್ಥೆ ಸದಸ್ಯರ ಮನೆ ಭೇಟಿಯನ್ನ ಮಾಡಿ ಅವರ ಹೇಳಿಕೆಗಳನ್ನು ಮತ್ತು ಅವರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳನ್ನ ಮತ್ತು ಅನುದಾನದ ಬಗ್ಗೆ ಮಾಹಿತಿಯನ್ನೇನು ಇಡೀ ರಾಜ್ಯಾದ್ಯಂತ ಎಲ್ಲ ಪಂಚಾಯಿತಿಗಳಿಗೂ ಮಾಹಿತಿ ಸಿಗೋ ರೀತಿಯ ಒಂದು ಸಂದರ್ಶನ ಕಾರ್ಯಕ್ರಮ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಈ ದಿನ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಬೊಮ್ಮನಹಳ್ಳಿ ಹೋಬಳಿಯ ಆಲದಕಟ್ಟಿ ಮೊದಲನೇ ವಾರ್ಡ್ನಿಂದ ಸದರಿ ಆಲದಕಟ್ಟಿ ಗ್ರಾಮ ಪಂಚಾಯಿತಿಗೆ ನೂತನ ಸದಸ್ಯರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಮಮತಾ ವೈಫ್ ಆಫ್ ಗೋವಿಂದರಾವ್ ದೇಶಪಾಂಡೆ ಆದ ಇವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಬಯಸ್ತೇವೆ. ಮೇಡಮ್, ತಾವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗೋಕ್ಕಿಂತ ಮೊದಲು ತಾವು ಏನ್ ಮಾಡ್ತಾ ಇದ್ರಿ? ಮನೆ ಕೆಲಸ. ಮೇಡಮ್, ಈಗ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದ ನಂತರ ನೀವು ತಮಗೆ ಸರ್ಕಾರ ನೀಡತಕ್ಕಂಥ ತಮ್ಮ ಪಂಚಾಯಿತಿಗೆ ಬರ್ತಕ್ಕಂಥ ಅನುದಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಅನುದಾನ ಬರ್ತದ್ರಿ, ಅದ್ರ ಸಾಲಲ್ಲ. ಅದು ಇನ್ನೊಂದು ಸ್ವಲ್ಪ ಅನುದಾನ ಹೆಚ್ಚಿಗೆ ಮಾಡಿದ್ರೆ ಚೆನ್ನಾಗಿರ್ತದೆ. ಅಂದ್ರೆ ಎಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ, ಆಮೇಲೆ ಇಲ್ಲೆಲ್ಲ ನೌಕರದಾರಿಗೆಲ್ಲ ವೇತನ ಕೊಡ್ಲಿಕ್ಕೆಲ್ಲ, ಆಮೇಲೆ ಸದಸ್ಯರ ವೇತನ ಅದಕ್ಕೆಲ್ಲ KEB ತುಂಬಲಿಕ್ಕೆ, ಎಲ್ಲ ವಾಟರ್ ಬಿಲ್ ಅವನ್ನೆಲ್ಲ ತುಂಬಲಿಕ್ಕೆ ಅದಕ್ಕೆಲ್ಲ ಬೇಕಾಗ್ತದೆ. ಅದಕ್ಕೆ ಖರ್ಚಾಗ್ತದೆ. ವೇತನ ಕೊಡ್ಲಿಕ್ಕೆ ಆಗಲ್ಲ, ಸಿಬ್ಬಂದಿ ವರ್ಗಕ್ಕೆ ವೇತನ ಕೊಡ್ಲಿಕ್ಕೆ ಆಗಲ್ಲ. ಆಮೇಲೆ ಸದಸ್ಯರ ಭತ್ತೆಗೆ ಸಾಲ ಅಲ್ಲ. ಈ 1 ವರ್ಷ ಆಯ್ತು ನಾವು ಸದಸ್ಯರಾಗಿ, ಇನ್ನೂವರೆಗೂ ಒಂದು ಸರನು ಭತ್ತೆ ತಗೊಂಡಿಲ್ಲ. ಅದೇ ಮೇಡಮ್, ನಮ್ಮ ಸಂಸ್ಥೆ ಏನು ಅಂತಂದ್ರೆ ಈಗ ಸರ್ಕಾರ ಏನು ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಾ ಇದೆ ಅನ್ನೋ ಅಭಿವೃದ್ಧಿ ಅನುದಾನ, 60% KEB ಕಟ್ ಆಗ್ತಾ ಇದೆ, 40% ಸಿಬ್ಬಂದಿ ಸಂಬಳಕ್ಕೆ ಹೋಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿನ ಗ್ರಾಮೀಣ ಪ್ರದೇಶದಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ. ಆಮೇಲೆ ಮೇಡಮ್, ಈಗ ತಮಗೆ ಕೊಡ್ತಕ್ಕಂಥ ಗೌರವಧನ ಏನು ಪ್ರತಿ ತಿಂಗಳು ಒಂದು ಗೌರವಧನವನ್ನ ಪಂಚಾಯತ್ ಸದಸ್ಯರಿಗೆ ಏನು ಕೊಡ್ತಾ ಇದಾರೆ, ಈ ಕೊಡ್ತಕ್ಕಂಥ ಗೌರವಧನ ಸಾಕಾಗುತ್ತೋ ಅಥವಾ ಇನ್ನೂ ಹೆಚ್ಚಿನ ಗೌರವಧನ ಬೇಕು ಅಂತ ಬೇಡಿಕೆ? ಅದು ಎಷ್ಟಾದ್ರೂ ಸಾಕು ಅಂತ ಅನ್ಸಂಗಿಲ್ಲ ಮನುಷ್ಯಗೆ. ಆದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಅಂದ್ರೆ ಇಂಟ್ರೆಸ್ಟ್ ಬರ್ತದಲ್ಲ, ದುಡ್ಡು ಬರ್ತದ ಅಂತಂದ್ರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಮಗೂ ಇಂಟ್ರೆಸ್ಟ್ ಬರ್ತದ. ಮಾಡ್ಬೇಕು, ನಾವು ಇಷ್ಟು ದುಡ್ಡು ತಗೋತೀವಿ ಗೌರ್ಮೆಂಟ್ ಇಂದ ಅಂದಾಗ ಗೌರ್ಮೆಂಟಿಗೆ ನಾವ್ ಏನಾರು ಮಾಡ್ಬೇಕು ಅಥವಾ ನಮ್ಮ ಪ್ರಜೆಗಳಿಗೆ ಏನಾರು ಮಾಡ್ಬೇಕು ಅಂತ ನಮ್ಮ ಅನಿಸಿಕೆ ಅನಿಸ್ತದ ನಮ್ಗೆ. ಈಗ ಯಾಕೆ ಅಂದ್ರೆ ಮೇಡಮ್, ಇವತ್ತು ಕೇರಳ ರಾಜ್ಯದಲ್ಲಿ ಒಬ್ಬ ಪಂಚಾಯತಿ ಅಧ್ಯಕ್ಷರಿಗೆ 5,000 ರೂಪಾಯಿ ಕೊಡ್ತಾ ಇದಾರೆ, ಉಪಾಧ್ಯಕ್ಷರಿಗೆ 3,000 ಕೊಡ್ತಾರೆ, ಸದಸ್ಯರಿಗೆ 2,000 ರೂಪಾಯಿ ಗೌರವಧನವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಪಂಚಾಯಿತಿಯ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನಡೆಯೋದಕ್ಕಾಗಿ ಗ್ರಾಮೀಣ ಪ್ರದೇಶವನ್ನ ಗುರಿಯಾಗಿ ಇಟ್ಕೊಂಡು ಪ್ರತಿ ವರ್ಷ 20 ಲಕ್ಷ ರೂಪಾಯಿವರೆಗೂ ಅಲ್ಲಿ ಅಭಿವೃದ್ಧಿಗೆ ಅಂತೇಳಿ ಹಣಕಾಸನ್ನು ಕೊಡ್ತಾ ಇದ್ದಾರೆ. ಆ ರೀತಿ ವ್ಯವಸ್ಥೆಗೆ ಬಂದ್ರೆ ಒಳ್ಳೇದು ಅಂತ ತಮ್ಮ ಅನಿಸಿಕೆ? ಹೌದು, ಹೆಚ್ಚಿಗೆ ಅನುದಾನ, ಹೆಚ್ಚಿಗೆ ಭತ್ತೆ ಕೊಟ್ರೆ ಅನುಕೂಲ. ಅಂದ್ರೆ ಎಲ್ಲ ತರದಿಂದನೂ ನಮ್ಮ ಊರನ್ನ ಅಭಿವೃದ್ಧಿ ಮಾಡ್ಕೊಳಕ್ ನಮ್ಗೆ ಅನುಕೂಲ. ನಮ್ಮ ಊರಂದ್ರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ನಿಮಗೆ ಇಲ್ಲಿ ಯಾವುದೇ ರೀತಿಯ ಇಲಾಖೆಗಳು ತಮ್ಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರದೇ ಇರೋದು ಅಂದ್ರೆ ಯಾವುದೇ ರೀತಿಯ ಬೇರೆ ಇಲಾಖೆಗಳ ಅಧಿಕಾರಿಗಳ ಮೇಲಾಗ್ಲಿ ಮತ್ತು ಇಲಾಖೆಗಳ ಮೇಲಾಗ್ಲಿ ತಮಗೆ ಯಾವುದೇ ರೀತಿಯ ಹಿಡಿತಾ ಇಲ್ಲ. ಏನಂದ್ರೆ ಒಂದು ವಿಚಾರಣೆ ಮಾಡಬಹುದು ಅಷ್ಟೇ ಬಿಟ್ಟರೆ ಯಾವುದೇ. ಅದೇ ಕೇರಳದಲ್ಲಿ 10ಕ್ಕೂ ಹೆಚ್ಚು ಇಲಾಖೆಗಳನ್ನ ಗ್ರಾಮ ಪಂಚಾಯತಿಯ ಅಂಡರ್ನಲ್ಲಿ ತಂದಿದ್ದಾರೆ. ಈ ರೀತಿ ತರೋದ್ರಿಂದ ಏನ್ ಅನುಕೂಲ ಆಗುತ್ತೆ ಗ್ರಾಮೀಣ ಪ್ರದೇಶ? ಆ ತರ ತರೋದ್ರಿಂದ ಇಲ್ಲಿ ನಮ್ಮಲ್ಲಿ ಏನ್ ಸಮಸ್ಯೆಗಳಿವೆ ಅನ್ನೋದನ್ನ ನಾವು ಆ ಇಲಾಖೆಗೆ ತಿಳಿಸ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ರೈತರಿಗೆ ಏನೇನು ಸೌಕರ್ಯಗಳವ ಅನ್ನೋದನ್ನ ನಾವು ಅವರಿಂದ ತಗೊಳಿಕ್ಕೂ ಅನುಕೂಲ ಆಗ್ತದೆ. ಎಲ್ಲ ಸೌಲಭ್ಯಗಳು ಸಿಗ್ತವೆ. ಸರಿ ಮೇಡಮ್, ಈಗ ತಮಗೆ ಪಂಚಾಯತಿ ಸದಸ್ಯರು ಅಂತೇಳಿ ಯಾವ್ದಾದ್ರು ಇಲಾಖೆಗಳಲ್ಲಿ ಹೋದಲ್ಲಿ ಮತ್ತೊಂದು ಬೇರೆ ಕಡೆಗೆ ಹೋದಲ್ಲಿ ತಾವು ತಮ್ಮನ್ನು ಪರಿಚಯ ಮಾಡ್ಕೊಳ್ಳೋದು ಬರೀ ಬಾಯಿ ಮಾತಿಲ್ಲ. ಆದ್ರಿಂದ ತಮಗೆ ಯಾವುದೇ ರೀತಿಯ ಐಡಿ ಕಾರ್ಡ್ ಅನ್ನ ಅಥವಾ ಗುರುತಿನ ಚೀಟಿಯನ್ನು ಸರ್ಕಾರ ಕೊಡೋದು ಒಳ್ಳೇದು ಅಂತ ಅಥವಾ ಒಳ್ಳೇದ್ರಿ ಏನೇನಾಗುತ್ತೆ ಪ್ರಯೋಜನ? ಅದರಿಂದ ನಾವಾಗಿ ಹೋಗಿ ನಮ್ಮ ಬಾಯಿಂದ ಹೇಳಿದ್ರೆ ಕೆಲವೊಬ್ರು ನಂಬಲ್ಲ. ಯಾಕಂದ್ರೆ ಈಗಿನ ವಾತಾವರಣದ ಇದ್ರ ಮೇಲಿಂದ ಕೆಲವೊಬ್ರೆಲ್ಲ ನಂಬಲ್ಲ. ಕೆಲವೊಂದು ಇಲಾಖೆಯಲ್ಲಿ ನೀ ಇದ್ರು ಇರ್ಬೋದು ಅಂತ ಈ ತರ ಆದ್ರೆ ನಮ್ಮ ಹತ್ರ ಒಂದು ಐಡೆಂಟಿಫಿಕೇಶನ್ ಇದ್ರೆ ಅದನ್ನ ತೋರ್ಸಿದ್ರೆ ನಂಬ್ತಾರ. ಈಗೆಲ್ಲ ಕೆಲವೊಂದು ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಇರ್ತದ ಅವ್ರ ಹತ್ರ. ಆ ತರ ನಮ್ಮ ಹತ್ರನು ಇದ್ರೆ ಸದಸ್ಯರ ಹತ್ರ ಇದ್ರೆ ಅವರು ನಾವ್ ಹೇಳೋದ್ ಬೇಡ, ಅವರೇ ನಂಬುತ್ತಾರ ನಮ್ಮ. ಆಮೇಲೆ ಅಲ್ಲಿಂದ ಸರ್ಕಾರದಿಂದ ಏನ್ ಸೌಲಭ್ಯಗಳು ಬಂದವ ಅದನ್ನ ನಾವ್ ಯಾವ ತರ ಡಿವೈಡ್ ಮಾಡಿ ಹಾಕ್ತಿವಿ ಅನ್ನೋದನ್ನ ನಮಗೂ ಮಾಹಿತಿ ಕೊಡ್ತಾರ ಅಲ್ಲಿ ನಾವ್ ಹೋದಾಗ. ಇಲ್ಲಾಂದ್ರೆ ಕೊಡಲ್ರಿ. ಯಾಕಂದ್ರೆ ಔಟರ್ಸ್ ಹೋದಾಗ
ಮಾಹಿತಿ ಕೊಡ್ಲಿಕ್ಕೆ ಆಗ್ತಿರಲ್ಲ. ಕೆಲವೊಂದು ಇಲಾಖೆವು ಸೀಕ್ರೆಟ್ಸ್ ಎಲ್ಲ ಹೊರಗಿನವ್ರಿಗೆಲ್ಲ ಹೇಳಿಕ್ ಆಗ್ತಿರಂಗಿಲ್ಲ. ನಾವು ಸದಸ್ಯರು ಅಂತಂದೇಳಿ ಐಡೆಂಟಿಫೈ ಮಾಡಿದ್ರ ನಮ್ಮ ಹತ್ರ ಹೇಳ್ತಾರ ಅವರು ಮಾಹಿತಿನೆಲ್ಲ. ಇದ್ರ ಜೊತೆಗೆ ನಮ್ದೊಂದು ಸಂಸ್ಥೆ ಬೇಡಿಕೆ ಏನ್ ಇಡ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಈ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಇಲಾಖೆಗಳಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಇಲಾಖೆಗಳಿರ್ಬೋದು, ಆ ಇಲಾಖೆಗಳಿಗೆ ಫಲಾನುಭವಿಗಳ ಜೊತೆಗೆ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಇರ್ಬೋದು, ಆಮೇಲೆ ತಾವು ಇಲಾಖೆಗಳಿಗೆ ಭೇಟಿ ಕೊಡ್ತಕ್ಕಂಥ ವಿಚಾರ ಇರ್ಬೋದು. ಈ ತಮ್ಮ ಸ್ವಂತ ಹಣಕಾಸು ಖರ್ಚನ್ನ ಮಾಡ್ಕೊಂಡು ತಮ್ಮ ದಿನದ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಿ ಬರ್ತಕ್ಕಂಥ ವ್ಯವಸ್ಥೆಗೆ ಅಟ್ಲೀಸ್ಟ್ ಆ ಕಾರ್ಡನ್ನ ತೋರಿಸಿದ್ರೆ ಸರ್ಕಾರಿ ಬಸ್ಸಲ್ಲಿ ಉಚಿತ ಪ್ರಯಾಣಕ್ಕಾಗಿ ಒಂದು ಅವಕಾಶ ಮಾಡಬೇಕು ಜಿಲ್ಲಾ ಮಟ್ಟದ ವ್ಯವಸ್ಥೆ ಒಳಗೆ ಅಂತ. ಇದರಿಂದ ಅನುಕೂಲ ಆಗುತ್ತೆ ಅಂತ. ಅನುಕೂಲ ಆಗ್ತದ್ರಿ. ಅಂದ್ರೆ ಈಗ ನಮಗ್ ಕೊಡೋ ಭತ್ತನೂ ಕಡಿಮೆನೆ, ಅದ್ರೊಳಗ ನಾವು ಎಲ್ಲಾ ಮಾಡ್ಕೊಂಡು ನಮ್ ಜೊತೆಗೆ ಇದ್ದ ಫಲಾನುಭವಿಗಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರ ಸ್ವಲ್ಪ ದೂರ ಇರ್ತಾವೆ. ಕೆಲವೊಂದು ಜಿಲ್ಲಾ ಕೇಂದ್ರಗಳು, ತಾಲೂಕಾ ಕೇಂದ್ರಗಳು ದೂರ ಇರ್ತಾವೆ. ಅಲ್ಲಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಬಹಳ ಆಗ್ತದ. ಅಟ್ಲೀಸ್ಟ್ ಅದೊಂದು ಐಡೆಂಟಿಫೈ ಮಾಡಿದ್ರೆ ಅವ್ರು ಫ್ರೀ ಆಗಿ ಕರ್ಕೊಂಡು ಹೋದ್ರೆ ಸದಸ್ಯರಿಗೆಲ್ಲ ಅನುಕೂಲ. ಕೆಲವರಿಗೆಲ್ಲ ಮಾಡ್ಲಿಕ್ಕೆ ಉತ್ಸಾಹ ಇರ್ತದ, ಆದ್ರೆ ಅವ್ರ ಹತ್ರ ಹಣಕಾಸಿನ ತೊಂದರೆ ಇರ್ತದ, ಅಂತವ್ರಿಗೆಲ್ಲ ಅನುಕೂಲ. ಹೇಳಲೇಬೇಕಾಗ್ತದ್ರಿ, ಅನಿವಾರ್ಯ. ಮತ್ತೆ ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರಲ್ಲ, ಅವ್ರನ್ನ ಕರ್ಕೊಂಡೋಗಿ ಆ ಕೇಂದ್ರ ಭೇಟಿಯಾಗಿ ಅವ್ರಿಗೆ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗ್ತಿರಂಗಿಲ್ಲ, ದುಡ್ಡಿನ ಅನುಕೂಲ ಇರಂಗಿಲ್ಲ. ಈ ಅಟ್ಲೀಸ್ಟ್ ನಾವು ಬಸ್ ಚಾರ್ಜ್ ಆದ್ರೂ ನಾವು ಕೊಟ್ಕೊಂಡು ಹೋದ್ರ ನಾವು ಫ್ರೀ ಆಗಿ ಕರ್ಕೊಂಡು ನಮ್ದಾದ್ರೆ ಹೋಗ್ ಬರ್ಲಿಕ್ಕೆ ನಮಗೂ ಮನ್ಸು. ಮೇಡಮ್, ಈಗ ಏನು ಪಂಚಾಯತಿಗೆ ಪ್ರತಿ ಸದಸ್ಯರಿಗೂ ವಾರ್ಷಿಕ ಅನಿರ್ಬಂಧಿತ ಅನುದಾನ ಅನ್ನೋ ರೀತಿಯಲ್ಲಿ ಒಂದು 2 ಲಕ್ಷ ರೂಪಾಯಿಯನ್ನ ಕೊಟ್ರೆ ಅವರು ವಾರ್ಡ್ ಅಲ್ಲಿ ಇರ್ತಕ್ಕಂಥ ಮುಖ್ಯ ಸಮಸ್ಯೆಗಳಿಗೆ ಅವರು ಸ್ವ ಇಚ್ಛೆಯಿಂದ ಕೆಲಸ ಮಾಡಿಸೋದಕ್ಕೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ, ಇದರಿಂದ ಒಳ್ಳೇದಾಗುತ್ತೆ ಅಂತ ಆಲ್ಮೋಸ್ಟ್ ಆಗ್ಲಿ ಅಂತ ನಾನ್ ಬಯಸ್ತೀನಿ. ಯಾಕಂದ್ರೆ ಆಗೇತಿರ್ತ ಅಂತ ಹೇಳಲಿಕ್ಕೆ ಆಗಂಗಿಲ್ಲ, ಆಗ್ಬೇಕು. ಅದನ್ನ ಕೊಟ್ಟು ಇದನ್ನ ಪ್ರಾಯೋಗಿಕವಾಗಿ ಮಾಡಿ ನೋಡ್ಬೇಕು. ಅದು ಹಂಗ ಏನಾದ್ರು ಅವರೇ ದುಡ್ಡು ತಿಂದ್ರು ಅಥವಾ ಅವ್ರೇ ಏನೋ ಮಾಡಿದ್ರೆ ಅಂದ್ರೆ ಅವಾಗ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೂ ಅವ್ರ ಹತ್ರ ಅಧಿಕಾರ ಇರ್ತದೆ, ಮೇಲಿನವ್ರ ಹತ್ರ. ಸರ್ಕಾರ ರೂಲ್ಸ್ ರೆಗ್ಯುಲೇಷನ್ ಮಾಡ್ಲಿ. ಏನು ಅಂತಂದ್ರೆ ಅವ್ರ ವಿವೇಚನೆಗೆ ತಕ್ಕಂಗೆ ಈ ಕೆಲಸ ನಾನು ಮಾಡ್ತೀನಿ, ಅದನ್ನ ಅನುಮೋದನೆ ಕೊಡ್ರಿ ಅಂತ ಹೇಳಿದಾಗ ಆ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ರೆ ಒಳ್ಳೇದು. ಮೇಡಮ್, ಈಗ ಪ್ರತಿ ಗ್ರಾಮ ಪಂಚಾಯತಿಗಳಿಗೂ ಈ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಗ್ರಾಮ ಪಂಚಾಯತಿ ಕೆಲಸ ಕಾರ್ಯ ಹಿನ್ನಡೆ ಆಗ್ತಿದೆ. ಪಿಡಿಒಗಳ ಮುಖಾಂತರನೇ ಎಲ್ಲಾ ಪಂಚಾಯತ್ ಕೆಲಸ ಆಗೋದ್ರಿಂದ ಅದನ್ನ ಎಲ್ಲಾ ಪಂಚಾಯತಿಗಳಿಗೆ ಪಿಡಿಒಗಳು ನಿಯೋಜನೆ ಮಾಡಬೇಕು ಅಂತೇಳಿ ನಮ್ದು ಒಂದು ಸಂಸ್ಥೆಯಿಂದ ಒತ್ತಾಯ ಇದೆ. ಇದಕ್ಕೆ ತಮ್ಮ ಅನಿಸಿಕೆ? ತಮ್ಮ ಪಂಚಾಯತಿಲೇ ಪಿಡಿಒ 2 ಪಂಚಾಯತಿ ಕೆಲಸ ಮಾಡ್ತಾರೆ, 2 ಕಡೆ ವರ್ಕ್ ಮಾಡ್ತಾರ. ಅವ್ರು ವಾರದಾಗ 3 ದಿನ ಇಲ್ಲೇ 3 ದಿನ ಇಲ್ಲೇ, ಇಲ್ಲೂ ಕೆಲಸ ಆಗಲ್ಲ ಅಲ್ಲೂ ಕೆಲಸ ಆಗಲ್ಲ. ಯಾಕಂದ್ರೆ ಇಲ್ಲೂ ಅರ್ಧ ಮಾಡ್ಬೇಕಾಗ್ತದ, ಅವ್ರು ಅಲ್ಲೇ ಅರ್ಧ. ಆಯಾ ಪಂಚಾಯತಿಗೆ ಸಂಬಂಧಪಟ್ಟಂಗ ಆಯಾ ಪಂಚಾಯತಿಗೆ ಒಬ್ಬೊಬ್ಬ ಪಿಡಿಒ ಇದ್ರ ಇಲ್ಲೇ ಇದ್ಕೊಂಡು ಅವ್ರ ಕೆಲಸ ಮಾಡ್ತಾರೆ. ಆ ನಂತರ ನೀವು 5 ವರ್ಷ ಪೂರೈಸಿದ ನಂತರ ತಮಗೆ ಯಾವುದೇ ರೀತಿಯ ಗೌರವ ಮಾಸಾಶನ ಪಂಚಾಯತಿ ಸದಸ್ಯರುಗಳಿಗೆ ಕೊಡ್ತಾ ಇಲ್ಲ. ಅದನ್ನು ಕೊಡಬೇಕು ಅಂತೇಳಿ ತಮ್ಮ ಅನಿಸಿಕೆ? ಯಾಕಂದ್ರೆ ಅವರು ಒಂದು ಶಾಶ್ವತ ಒಂದು 5 ವರ್ಷದಿಂದ ಅವರು ತಮ್ಮ ಸಾಮಾಜಿಕ ಸೇವೆಯನ್ನು ಮಾಡಿದ್ದಕ್ಕೆ ಒಂದು ನೆನಪಿಗಾಗಿ ಅದೆಷ್ಟೇ ಆಗಲಿ ಅವರಿಗೆ ಇರ್ತಕ್ಕಂಥ ಗೌರವಧನದಲ್ಲಿ ಅರ್ಧದಷ್ಟು ಒಂದು ಮಾಸಿಕ ಗೌರವಧನ ಕೊಡ್ತಕ್ಕಂಥದ್ದು ಒಳ್ಳೇದು ಅಂತ. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ತಾರೆ. ಸಾರ್ವಜನಿಕರ ಕೆಲಸದ ನಿಮಿತ್ತ ಹೋದಾಗ ಮೇಡಮ್ ಅವರೇ ಏನಾದ್ರೂ ಅಪಘಾತ ಸಂಭವಿಸಿದ್ರೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ದುರ್ದೈವ ಏನಾಗುತ್ತೆ, ಮರಣನೇ ಹೊಂದಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವ್ರ ಕುಟುಂಬಕ್ಕೆ ಸರ್ಕಾರ ಭದ್ರತೆಯನ್ನು ಕೊಡ್ತಕ್ಕಂಥದ್ದು, ಪರಿಹಾರ ಕೊಡ್ತಕ್ಕಂಥದ್ದು ಇಲ್ಲ. ಈ ರೀತಿಯ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಅವ್ರ ಸರ್ಕಾರ ಒಂದು ವೇಳೆ ಅಪಘಾತ ಸಂದರ್ಭದಲ್ಲಿ ಸರ್ಕಾರ ಅವರ ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಕ್ಕಂಥದ್ದು ಮಾಡ್ಬೇಕು ಅನ್ನೋದು ನಮ್ಮ ಸಂಸ್ಥೆಯ ಒಂದು ಮೇನ್ ಉದ್ದೇಶ ಆಗಿದೆ. ಅದನ್ನು ಒತ್ತಾಯ ಮಾಡ್ತಕ್ಕಂಥದ್ದು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಕೊಡ್ಬೇಕ್ರಿ. ಯಾಕಂದ್ರೆ ಅವ್ರು ತಮ್ಮ ಸ್ವಂತಕ್ಕಲ್ಲ, ಬೇರೆ ಊರು ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಅವ್ರ ಕೆಲ್ಸದ ಮೇಲೆ ಹೋಗಿರ್ತಾರ. ಆ ಟೈಮ್ನಾಗ ಆದಾಗ ಅವ್ರ ಫ್ಯಾಮಿಲಿಗೆ ಏನು ಬೇಸಿಕ್ ಏನು ಇರಂಗಿಲ್ಲ ಆಧಾರ ಕೊಟ್ಟು ಅವ್ರಿಗೆಲ್ಲ ಇದಕ್ಕೆ ಚಿಕಿತ್ಸೆಗೆ ದುಡ್ಡು ಕೊಡೋದು ಅಥವಾ ಡೆತ್ ಆದ್ರ ಅವ್ರ ಮನೆಯವ್ರಿಗೆ ಒಂದು ಅನುಕೂಲ ಆಗ್ತದೆ. ಯಾರ್ಯಾರಿಗೋ ಕೊಡ್ತಿರ್ತಾರ, ಇವರು ಸಾಮಾಜಿಕವಾಗಿ ಕೆಲಸ ಮಾಡಿರ್ತಾರೆ, ಇವ್ರಿಗೂ ಕೊಟ್ಟು ಚಲೋ. ಈ ರೀತಿಯಾಗಿ ನಮ್ಮ ಸಂಸ್ಥೆ ಮೇಡಮ್ ಅವರೇ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಮನೆ ಭೇಟಿಯನ್ನು ಮಾಡಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ವಿಡಿಯೋ ಸಂದರ್ಶನ ಮಾಡೋದ್ರ ಮೂಲಕ ಮತ್ತು ಪಂಚಾಯಿತಿಯ ಅಭಿವೃದ್ಧಿಗೆ ಏನು ಒತ್ತಾಯ ಮಾಡ್ತಾ ಇದೆ, ಕೆಲವು ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ ಕೊಡಬೇಕು ಅಂತೇಳಿ. ಇದಕ್ಕೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಇದು ನೀವು ಮಾಡ್ತಾ ಇರೋ ಕೆಲಸ ಒಳ್ಳೇದು, ಆದ್ರೆ ಇದಕ್ಕೆ ಸರ್ಕಾರ ಸರಿಯಾಗಿ ಸ್ಪಂದಿಸಿ ಇದನ್ನ ಬಹಳ ಆಗದಿದ್ರು ಕಡಿಮೆ ಪ್ರಮಾಣದಾಗಾದ್ರೂ ಮಾಡಿ ಅನುದಾನ ಆಯ್ತು ಅಥವಾ ಭತ್ತೆ ಆಯ್ತು, ಅದ ಇದೇನ್ ನಾವು ಬೇಡಿಕೆಗಳನ್ನ ಇಟ್ಟಿವಲ್ಲ ಈ ಸಂಸ್ಥೆ ಮುಖಾಂತರ ಇದನ್ನ ಮಾಡಿಕೊಟ್ರೆ ನಾವು ಸರ್ಕಾರಕ್ಕೆ ಋಣಿಯಾಗಿರ್ತೀವಿ. ಈ ರೀತಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚಿಕೊಂಡಿರ್ತಕ್ಕಂಥ ಶ್ರೀಮತಿ ಮಮತಾ, ವೈಫ್ ಆಫ್ ಗೋವಿಂದರಾವ್ ದೇಶಪಾಂಡೆ ಆದವರಿಗೆ ಅವರ ಚುನಾವಣೆಯಲ್ಲಿ ಆಯ್ಕೆಯಾದ ಒಂದು ಸವಿ ನೆನಪಿಗಾಗಿ ಮತ್ತು ನಮ್ಮ ಸಂಸ್ಥೆಯ ಸದಸ್ಯರಾಗಿದ್ದ ಒಂದು ನೆನಪಿಗಾಗಿ ಅಭಿನಂದನಾ ಪತ್ರವನ್ನು ನೀಡ್ತಾ ಇದ್ದೀವಿ. ಅವರು ಸ್ವೀಕರಿಸಬೇಕಾಗಿ ಕೇಳ್ತಾರೆ.